ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತಿರುಪತಿಗೆ ಹೋಗಿ ನೆನ್ನೆ ಎಲ್ಲ ತಿರುಪತಿಗೆ ಹೋಗಿ ಬಂದಿದ್ವಲ್ಲ. ಸೊ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ದೇವರಿಗೆ. ಯಾವ ಥರ ಮಾಡ್ತಾ ಇದ್ದೀವಿ, ಹೇಗೆ ಏನು ಅಂತ ತೋರಿಸ್ತೀನಿ ಬನ್ನಿ. ಯಾರ್ಯಾರಿದ್ದಾರೆ ನೋಡೋಣ. ನೋಡಿ, ಪೂಜೆ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಗೋವಿಂದ ಗೋವಿಂದ ಗೋವಿಂದ. ನೋಡಿ, ಎಲ್ಲ ಪೂಜೆಯಲ್ಲಿ ಮಗ್ನನಾಗ್ಬಿಟ್ಟಿದ್ದಾರೆ. ಹೇಳಿ ಹೇಳಿ ಸರ್. ತಿರುಪತಿಯಿಂದ ತೊಗೊಂಬಂದಿರೋ ಲಾಡು ಹಾಗೆ ಸ್ವೀಟ್ ಪೊಂಗಲ್ನ ನಾವು ಮನೆಯಲ್ಲಿ ನೈವೇದ್ಯ ಮಾಡಿ, ಮತ್ತು ಏನೇನು ಟಾಯ್ಸ್ಗಳು ತೊಗೊಂಬಂದಿರ್ತೀವಿ ಅಥವಾ ಏನೇನು ಶಾಪಿಂಗ್ ಮಾಡಿರ್ತೀವೋ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ಹಾಗಾಗಿ ನಾವೆಲ್ಲರೂ ನಾಮವನ್ನು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತೀವಿ ಆ ದಿನ. ಮನೆಯಲ್ಲಂತೂ ಹಬ್ಬದ ವಾತಾವರಣ. ಆ ದಿನ ಅಂತೂ ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಾರೆ. ಎಲ್ಲ ಜಾಯಿಂಟ್ ಫ್ಯಾಮಿಲಿ ಸೇರ್ಕೊಂಡು ಮಾಡೋ ಪೂಜೆ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಗೋವಿಂದ ಗೋವಿಂದ. ಫೈನಲ್ ಆಗಿ ಎಲ್ಲರೂ ಪೂಜೆ ಮಾಡಿ ದೇವರಿಗೆಲ್ಲ ಸಮರ್ಪಣೆ ಮಾಡಿದ್ಮೇಲೆ ನಾವೇನು ಮಾಡಿರ್ತೀವಲ್ಲ ಸ್ವೀಟ್ ಪೊಂಗಲ್ನ ಎಲ್ಲರೂ ಸೇರಿಕೊಂಡು ದೇವರ ಸ್ಮರಣೆ ಮಾಡ್ತಾ ಆ ಪ್ರಸಾದನ ಸ್ವೀಕಾರ ಮಾಡ್ತೀವಿ. ಫೈನಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರಸಾದ ಎಲ್ಲ ತೊಗೊಂಡಾದಮೇಲೆ ಊಟ ಮಾಡೋವಂಥ ಟೈಮು ವೆರೈಟೀಸ್ ಡಿಶಸ್ ಇರುತ್ತೆ, ವೆರಿ ಟೇಸ್ಟಿ ಆ್ಯಂಡ್ ಹೆಲ್ತಿ. ಸೊ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ರೆ ಮಾಡಬೇಕು. ಇದು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.